ಕರ್ಬೂಜ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಅದು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಇಲ್ಲಿ ನೋಡಿ 1 kg ಅಷ್ಟು ಕರ್ಬೂಜ ಅಂತ ತೊಗೊಂಡಿದ್ದೀನಿ. ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 1 kg 100 ಗ್ರಾಮೇನೋ ಇತ್ತು ಅಷ್ಟೇ ಇದು ಕರ್ಬೂಜ. ಇದರಲ್ಲಿರೋ ಬೀಜ ಎಲ್ಲ ತೆಕ್ಕೋಬೇಕು. ಇದು ಸಕ್ಕರೆನ ಹಾಕಿದ್ರು ಮಾಡ್ತಾರೆ ಅಥವಾ ಬೆಲ್ಲ ಹಾಕಿದ್ರು ಮಾಡ್ತಾರೆ. ನೋಡಿ ಇಲ್ಲಿ ಪೂರ್ತಿ ಎಲ್ಲ ತೊಗೊಂಡ್ಬಿಡ್ಬೇಕು. ನೋಡಿ ಇಲ್ಲಿ ಇದು ಪೂರ್ತಿ ತೊಗೊತಾ ಇದ್ದೀನಿ. ಬೀಜ ಎಲ್ಲ ನೀಟಾಗಿ ಎಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಸ್ಲೈಸ್ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಮಿಲ್ಕ್ ಶೇಕ್ ಥರ ಆಗುತ್ತೆ, ತೆಳ್ಳಗೆ ಮಾಡ್ಕೊಂಡು ಜ್ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಇದಕ್ಕೆ ಬೇಕಷ್ಟು ಸಕ್ಕರೆ ಹಾಕ್ಕೊಂಡು 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು 1 ಬಟ್ಲಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಬನ್ನಿ. ಇದಕ್ಕೆ ಬೇಕು ಒಂದು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಹೀಗೆ ಕುಡಿದ್ರೆ ಮಿಲ್ಕ್ ಶೇಕ್ ಥರ ಆಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಜ್ಯೂಸ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ ಲಾಸ್ಟಿಗೆ ಸ್ವಲ್ಪ ಹಣ್ಣನ್ನು ಎತ್ತಿಟ್ಕೊಂಡು ಸಣ್ಣ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕ್ಕೊಂಡ್ರೆ ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.